ಹೌದು, ಸ್ಟುಪಿಡಿಟಿನೂ ಹೌದು. ಇದು ಯಾವುದು ನನಗಿಲ್ಲ. ಬೆಳಿಗ್ಗೆ ಎದ್ರೆ ಐ ಡೂ ಮೈ ಜಾಬ್, ಐ ಹ್ಯಾವ್ ಟು ಡೂ ವಾಟ್ ಐ ಹ್ಯಾವ್ ಟು ಡೂ so that I can still impress you, Vaidehi. Okay, sir. Thank you so much, sir. Thank you. Prasanth sir. Sir, ಈ ಕಡೆ ಲೆಫ್ಟ್ ಸೈಡ್ ಸರ್, ಈ ಕಡೆ ಸರ್. ಸರ್, ಒಂದು ಅಭ್ಯರ್ಥಿಗಳನ್ನ ಚಾಯ್ಸ್ ಮಾಡ್ಬೇಕಾದ್ರೆ ಅವ್ರನ್ನ ಏನ್ ಕ್ವಾಲಿಟೀಸ್ ನೋಡಿ ಚಾಯ್ಸ್ ಮಾಡ್ತೀರಾ? ಯಾವ್ದಾದ್ರು ಒಂದು 2-3 ಪಾಯಿಂಟ್ಸ್ ನೋಟ್ ಮಾಡ್ಬೋದಾ? ಯಾರು ಕೇಳಿದ್ದು? ಓಕೆ. ಇಲ್ಲ, ಹಂಗೇನು ಇಲ್ಲ. ಎವ್ರಿ ಇಯರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳನ್ನ ಹುಡುಕ್ತಾ ಇರೋದು. ಇಂಥ ಪಾಯಿಂಟ್ಗಳು ಅಂತ ಏನಿರಲ್ಲ ಇದಕ್ಕೆ. ಆಲ್ರೆಡಿ ನಾವು 2-3 ಜನ ಕೇಳಿದ್ರು. ಸೊ ಆ ಸೀಸನ್ ಏನ್ ಥೀಮ್ ಇರುತ್ತೆ ಅದಕ್ಕೆ ಅವ್ರು ಕರೆಕ್ಟ್ ಇದಾರ ಹಂಗೆ ಹೋಗ್ತೇವೆ. ಬಿಟ್ರೆ ಅದಕ್ಕೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಇರಬೇಕು ಅಂತ ಏನಿರಲ್ಲ. ಸುದೀಪ್ ಸರ್, ಈ ಪ್ರಶ್ನೆ ನಿಮ್ಗಲ್ಲ, ಇದು ಜನರಲ್ಸ್ ಪ್ರಶ್ನೆ ಇದು. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಸಿನಿಮಾ ನೋಡುವ ಜನರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಶುರು ಆಗಿದೆ. ವಾಹಿನಿಗಳನ್ನ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ಲಿಕ್ಕೆ ಶುರು ಆಗಿದೆ OTT ಎಲ್ಲ ಬಂದ್ಮೇಲೆ. ಅದರಲ್ಲೂ ಕನ್ನಡದ ವಾಹಿನಿಗಳಿಗೆ ಸೀಮಿತವಾಗಿ ಮಾತಾಡೋದಾದ್ರೆ ಸ್ಪರ್ಧೆ ಬಹಳ ಇದರಲ್ಲಿದೆ. ಆಮೇಲೆ ಎಲ್ಲರ TRPಗಳು ಅದೇನೋ ಪದಗಳು ಅದೆಲ್ಲ ಕಡಿಮೆ ಆಗ್ತಾ ಇದೆ. ಇವತ್ತು ಕಲರ್ಸ್ಗೆ ಸುದೀಪ್ ಪಾರ್ಟಿಸಿಪೇಟ್ ಮಾಡುವ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಅಲ್ವಾ ಅಂತ. ಸಾರಿ, ಐ ಮಿಸ್ಡ್ ಔಟ್ ದ ಕ್ವೆಶ್ಚನ್ ಪಾರ್ಟ್. ಇಲ್ಲ, ಟಿವಿಗಳನ್ನು ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ. OTT ಎಲ್ಲ ಬಂದ್ಮೇಲೆ ಇದು ಕಲರ್ಸ್ ಆಗ್ಲಿ ಇನ್ನು ಉಳಿದ ಕನ್ನಡದ ಇದಾಗ್ಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ. ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ ನಂತ ಒಂದು ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸ್ಗೆ ಸ್ವಲ್ಪ ಏನಂತಿರೋದಕ್ಕೆ ಏರುಪೇರು ಆಗತ್ತೆ ಅನ್ನೋದು. ಕಲರ್ಸ್ ಸ್ಪರ್ಧೆ ಇಲ್ಲ ನಾ ಹೇಳ್ತಾ ಇರುವಂತದ್ದು. ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್. ಸೊ ಹಾಗಾಗಿನೇ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗ್ಲಿಕ್ಕೆ ಅಂತ ಈ ಪತ್ರಿಕಾಗೋಷ್ಠಿ ಅಲ್ವಾ? ಸಿ, ಬಿಕಾಸ್ ಐ ಪರ್ಸನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್. ಏನಂತಂದ್ರೆ ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೇನೆ ಐ ಥಿಂಕ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾ ಇತ್ತು. ಮಾಡ್ತೀವಿ, ಮಾಡಲ್ಲ, ಹಿಲ್ ಕಮ್ ಅಂಡ್ ದೆನ್ ಆಲ್ಸೋ ಸಮ್ ಚಾನಲ್ ಸ್ಟಾರ್ಟೆಡ್ ಓಪನಿಂಗ್ ಅಪ್ ದಟ್ ಬರ್ತಾ ಇದಾರೆ ಅವರು ಹಾಗೆ ಅಂತ. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಬಿಕಾಸ್ ಇನ್ನೊಂದೇನಾಗುತ್ತೆ, ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಅರ್ಧ ನೀವ್ ಹೇಳಿದಾಗೆ AV ನೋಡಿದ್ರಿ ತಾವು, ಅರ್ಧ ಜನ ಏನ್ ಹೇಳ್ತಾ ಇದ್ರು ಅಂದ್ರೆ ಇಲ್ಲ ಅವ್ರಿಲ್ಲ ಅಂದ್ರೆ ನಾವು ನೋಡೋದೇ ಇಲ್ಲ ಹಾಗೆ ಅಂತ. ಸೊ ಗಾಡ್ಸ್ ಗ್ರೇಸ್ ಅಂಡ್ ನೇಚರ್ ಹಸ್ ಬಿನ್ ಕೈಂಡ್ ದಟ್ ಲಾಟ್ ಆಫ್ ಸ್ಪಾನ್ಸರ್ಸ್ ಆಲ್ಸೋ ಹ್ಯಾವ್ ಬಿನ್ ಥ್ರೋಯಿಂಗ್ ದ ಸೇಮ್ ಕ್ವೆಶ್ಚನ್. ಸೊ ಐ ಥಾಟ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ದೆಮ್ to throw this out to the market that this is happening. So that way they can process their entire event. Yav tara positioning madbeku. See again, how do you position this product is depending on the revenue. So revenue ge last minute al hogbittu now barta idare andre they may have diverted. So they have to lock in lot of things, lock in lot of contestants. Not only that, contestants ವಿಚಾರದಲ್ಲೂ ಅದೊಂದಿತ್ತು, ಅವ್ರು ಮಾಡ್ತಾರೋ ಮಾಡಲ್ಲೋ, ಅವ್ರಿದ್ರೆ ನಾವು ಬರ್ತೀವಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್. ಅಂಡ್ ನನ್ ಅವ್ರು ಪ್ರಶಾಂತ್ ಅವ್ರು ಕೇಳಿದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಡೋಂಟ್ ಹೆಸಿಟೇಟ್, ಬಿಕಾಸ್ ಮಾಡೋದೇ ಹೌದಂದ್ಮೇಲೆ ಸ್ಪೆಕ್ಯುಲೇಷನ್ಸ್ ಓಡೋದು ಬೇಡ. ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್, ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್. ಆಸ್ ಫಾರ್ ಬೇರೆ ಇನ್ನೊಂದು ಪ್ರಶ್ನೆ ಐತೆ ಅದ್ರ ರೇಟಿಂಗು ಬಿಗ್ ಬಾಸ್ ನೋಡಿದ್ರೆ ಪ್ರತಿ ವರ್ಷ ಮೇಲೆ ಹೋಗ್ತಾ ಇದೆ. ಬಟ್ ಸೇಮ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಏನ್ ಇವಾಗ ಟಿವಿಯಲ್ಲಿ ಕಮ್ಮಿ ಆದ್ರೂ ನಾವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಹಾಕ್ತಿದ್ದೇವೆ. ಅದರ ಟ್ರೆಂಡ್ ಅಪ್ವರ್ಡ್ ಇದೆ. ನೀವೆಲ್ಲ ನಮ್ಮ ಕಾರ್ಯಕ್ರಮಗಳಿರ್ಬೋದು. ನಾನು ಹೇಳ್ತಾ ಇರೋದು ಅದಲ್ಲ, ಸಿನಿಮಾ ನೋಡುವವರ ಸಂಖ್ಯೆ ಇಳಿದ ಹಾಗೇನೆ ಟಿವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ OTT ಪ್ಲಾಟ್ಫಾರ್ಮ್ಗಳ ಕಾರಣಕ್ಕೆ ಅನ್ನೋದು ಜನರಲ್ ಆಗಿ ಇರುವಂತ ನಮ್ಗಿರೋ ಮಾಹಿತಿ. ತಪ್ಪಿದ್ರೆ ಸರಿ ಮಾಡಿ. ನಾನು ಇಲ್ಲ, ಅದೇ ಏನಾಗ್ತಾ ಇದೆ, ನಮ್ದು ಈಗ ಕನ್ನಡದ ತುಂಬಾ ಕಾರ್ಯಕ್ರಮ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಹಾಕ್ತಿದ್ದೇವೆ. ಅದರ ನಂಬರ್ ಮೇಲೆ ಹೋಗ್ತಾ ಇದೆ. ಅಂದ್ರೆ ಡಿಜಿಟಲ್ ನೋಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟಿವಿದ ಅಲ್ಲೇ ಇದೆ, ತುಂಬಾ ಅಷ್ಟೇ ಕಮ್ಮಿ ಆಗಿಲ್ಲ. ಬಟ್ ಜಿಯೋ ಹಾಟ್ ಸ್ಟಾರ್ ಹೋಗಿ ನೋಡ್ತಿದ್ದಾರೆ. ಯಾಕಂದ್ರೆ ಈಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ. ಅದು ಜಿಯೋ ಹಾಟ್ ಸ್ಟಾರ್ ನಾವು ಅದರ ನಂಬರ್ ನಮಗೆ ಪ್ರತಿದಿನ ಸಿಗುತ್ತೆ, ಇಮಿಡಿಯೇಟ್ ಸಿಗುತ್ತೆ. ಅದನ್ನ ನೋಡಿದಾಗ ಅಲ್ಲಿ ಏರಿಕೆ ಆಗ್ತಾ ಇದೆ ನಮಗೆ. ಅಲ್ಲಿ ಎಲ್ಲಿ ಟಿವಿ ಕಮ್ಮಿ ಆದ್ರೂ ನಮ್ಗೆ ಜಿಯೋ ಹಾಟ್ ಸ್ಟಾರ್ ಮೇಲೆ ಹೋಗ್ತಾ ಇದೆ. ಸೊ ಅಂದ್ರೆ ತುಂಬಾ ಅಂದ್ರೆ ಟಿವಿ ಸೀರಿಯಲ್ ನೋಡೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಸರ್. ಅಲ್ಲ, ಇದು ಬಿಗ್ ಬಾಸ್ ಇದೆಯಲ್ಲ, ಅದು ಒಂಥರ ನಿಮ್ಗೆ ಫ್ಲಾಗ್ಶಿಪ್ ಇದ್ದಂಗೆ ಎಳ್ಕೊಂಡು ಹೋಗ್ಲೇಬೇಕಾದ ಅನಿವಾರ್ಯ ಅಲ್ವಾ ಅಂತಂದೆ. ಇಲ್ಲ, ಅದು ಒಂದು ತುಂಬಾ ಪಾಪ್ಯುಲರ್ ಕಾರ್ಯಕ್ರಮ ಮತ್ತು ನಮ್ದೊಂದು ಬ್ರ್ಯಾಂಡ್ ಸರ್, ಅದು ಮಾಡ್ಲೇಬೇಕಲ್ಲ. Last question. Can I ask the last question? ಮೇಡಮ್, ನಂದೊಂದಿದೆ ಮೇಡಮ್. ಆಯ್ತು, ನೀವು ಕೇಳಿದ್ಮೇಲೆ ನಾನು ಕೇಳ್ತೀನಿ. ಓಕೆ, ಯಾರದು ಸರ್? ಇಲ್ಲಿ ಶಾರದಾ ಮೇಡಮ್ ಹಿಂದ್ಗಡೆ. ಸರ್, ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಆರಂಭ ಒಳ್ಳೆ GPS ಪೊಸಿಷನ್ ಹಿಡಿದಿದ್ದೀರಾ.
ಲಾಟ್. ನನಗೆ ಗೊತ್ತು ಸರ್, ನೀವು ಶಾರದಾ ಮೇಡಮ್ ಅವ್ರನ್ನ